ತಗೊಂಡ್ರೆ ಅದರ ರಿಲೇಟೆಡ್ ಪಾತ್ರೆಗಳನ್ನ ತಗೊಳ್ಬೇಕು, ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಮೈಕ್ರೋವೇವ್ ಓವನ್ ಅಂದ್ರೇನು, ಕನ್ವೆನ್ಷನಲ್ ಮೈಕ್ರೋವೇವ್ ಓವನ್ ಅಂದ್ರೇನು, OTG ಅಂದ್ರೇನು, ಅದರಲ್ಲಿ ಏನೆಲ್ಲ ಕುಕ್ ಮಾಡ್ಬೋದು, ಬೇಕ್ ಮಾಡ್ಬೋದು, ಹೇಗೆ ಮಾಡೋದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನನ್ನ ವಿಡಿಯೋಲಿ ನೀವು OTG ಆ್ಯಂಡ್ ಓವನ್ ಬಗ್ಗೆ ತಿಳ್ಕೊಳ್ತೀರಾ. ಅದರ ರಿಲೇಟೆಡ್ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿರೋದು OTG. ಸೊ OTG ಹೇಗಿದೆ, ಅದು ಹೇಗೆ ವರ್ಕ್ ಆಗುತ್ತೆ, ಇದರಲ್ಲಿ ಏನೆಲ್ಲ ಕುಕ್ ಮಾಡ್ಬೋದು, ಇದರಲ್ಲಿ ಏನೇನೆಲ್ಲ ಯುಟೆನ್ಸಿಲ್ಸ್ ಯೂಸ್ ಮಾಡ್ಕೊಳ್ಬೋದು, ನಾನು ಯಾಕೆ OTGನ ತೊಗೊಂಡಿದ್ದು, ಓವನ್ ಯಾಕೆ ತೊಗೊಂಡಿಲ್ಲ, ಓವನ್ ಅಂದರೆ ಏನು, ಅದರಲ್ಲೂ ಕೂಡ ಎರಡು ಬಗೆಯಲ್ಲಿದೆ. ಸೊ ಅದು ಏನು, ಅದರಲ್ಲಿ ನಾವು ಹೇಗೆ ಕುಕ್ ಮಾಡ್ಬೋದು, ಬೇಕ್ ಮಾಡ್ಬೋದು, ಅದರಲ್ಲಿ ಏನೇನೆಲ್ಲ ಯುಟೆನ್ಸಿಲ್ಸ್ನ ಯೂಸ್ ಮಾಡ್ಬೋದು, ಹಾಗೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಲ್ಲನೂ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಗಿದ್ದರೆ, ಹಾಗೆ ಶೇರ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಾಪಲ್ಲಿ. ಸೊ ಬನ್ನಿ ಸ್ನೇಹಿತರೆ, ಮೊದಲಿಗೆ OTG ಆ್ಯಂಡ್ ಓವನ್ ಎರಡಕ್ಕೂ ಏನು ಡಿಫ್ರೆನ್ಸು ಅಂತ ನೋಡೋಣ. ಓವನ್ ಅಂದರೆ ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಉಪಯೋಗಿಸ್ಕೊಂಡು ಫುಡ್ಡನ್ನು ರೀಹೀಟ್ ಅಥವಾ ಕುಕ್ ಮಾಡೋದು. OTGಯಲ್ಲಿ ಯಾವುದೇ ರೀತಿಯಲ್ಲಿ ವೇವ್ಸ್ ಇರೋದಿಲ್ಲ. OTGಯಲ್ಲಿ ಕೆಳಗಡೆ ಮತ್ತು ಮೇಲ್ಗಡೆ ರಾಡ್ಸ್ ಇರುತ್ತೆ. ಆ ರಾಡ್ಸ್ ಬಿಸಿ ಆದಾಗ ನಮ್ಮ ಫುಡ್ ಬೇಕಾಗೋದು, ಕುಕ್ ಆಗೋದು ಆಗುತ್ತೆ. ಇದೇ ಮೇನ್ ಡಿಫ್ರೆನ್ಸು ಓವನ್ಗೂ OTGಗೂ. ಓವನ್ನಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನ ಮಾಡ್ಬೋದು, ಕೆಲವೊಂದು ಮಾಡೋದಕ್ಕೆ ಆಗೋದಿಲ್ಲ. OTGಯಲ್ಲೂ ಅಷ್ಟೇ, ಕೆಲವೊಂದನ್ನು ಮಾಡ್ಬೋದು, ಕೆಲವೊಂದನ್ನು ಮಾಡೋದಕ್ಕೆ ಆಗೋದಿಲ್ಲ. ನಾನು ಮೇನ್ ರೀಸನ್ ಯಾಕೆ ನಾನು OTGಗೆ ಹೋಗಿದ್ದು ಅನ್ನೋ ಹಾಗಿದ್ರೆ, ನನಗೆ ಮೇನಾಗಿ ಬೇಕಾಗಿದ್ದು ಗ್ರಿಲ್ ಮಾಡೋದಕ್ಕೆ ಹಾಗೆ ಬೇಕ್ ಮಾಡೋದಕ್ಕೆ. ಓವನ್ನಲ್ಲಿ ಆ ಫೆಸಿಲಿಟಿ ಇರೋದಿಲ್ಲ. ಓವನ್ ಈಸ್ ಮೇಡ್ ಅಂದರೆ ಈಗ ಸೋಲೋ ಮೈಕ್ರೋವೇವ್ ಓವನ್ ಅಂತ ಬರುತ್ತೆ, ಸೋಲೋ ಓವನ್ ಅಂತ ಹೇಳ್ತಾರೆ, ಮೈಕ್ರೋವೇವ್ ಓವನ್ ಅಂತ ಹೇಳ್ತಾರೆ. ಅದರಲ್ಲಿ ನಿಮಗೆ ಟೋಸ್ಟಿಂಗ್, ಗ್ರಿಲ್ಲಿಂಗ್, ಬೇಕಿಂಗ್ಗೆ ಅದು ಸೂಟಬಲ್ ಆಗೋದಿಲ್ಲ. ಅದು ಏನಿದ್ರೂ ರೀಹೀಟ್ ಮಾಡೋದಕ್ಕೆ ಅಂದರೆ ತುಂಬ ಫಾಸ್ಟಾಗಿ ತಣ್ಣಗಿರೋ ವಸ್ತುನ ಬಿಸಿ ಮಾಡೋದಕ್ಕೆ, ನಾವೇನಾದರೂ ಫುಡ್ಡನ್ನು ಬಿಸಿ ಮಾಡ್ತೀವಲ್ವ ಅದನ್ನು ರೀಹೀಟ್ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಆ್ಯಂಡ್ ಲಿಮಿಟೆಡ್ ಕುಕ್ಕಿಂಗನ್ನು ಮಾಡ್ಬೋದು. ಬೇಕಿಂಗ್, ಟೋಸ್ಟಿಂಗ್, ಗ್ರಿಲ್ಲಿಂಗ್ ಎಲ್ಲ ಅದರಲ್ಲಿ ಸಾಧ್ಯ ಇರೋದಿಲ್ಲ. ನಿಮ್ಗೆ ಅನ್ನಿಸ್ಬೋದು ನಮಗೆ ಓವನ್ ಕೂಡ ಬೇಕು ಅದರಲ್ಲಿ ರೀಹೀಟ್ ಮಾಡೋದಕ್ಕೆ, ಡಿಫ್ರಾಸ್ಟ್ ಮಾಡೋದಕ್ಕೆ, ಕೆಲವೊಂದನ್ನ ಕುಕ್ ಮಾಡೋದಕ್ಕೆ. ಆದರೆ ನಮಗೆ ಟೋಸ್ಟಿಂಗಿಗೂ ಮಾಡಬೇಕು, ಬೇಕಿಂಗೂ ಮಾಡಬೇಕು, ಹಾಗಿದ್ರೆ ಎರಡು ಬೇರೆ ತೊಗೊಳ್ಬೇಕಾ ಅಂತ ನೀವು ಕೇಳೋದಾದರೆ, ಎರಡೂ ಫೀಚರ್ಸ್ ಇರುವಂಥ ಒಂದು ಕನ್ವೆನ್ಷನಲ್ ಮೈಕ್ರೋವೇವ್ ಓವನ್ ಅಂತ ಬಂದಿದೆ. ಅದು ನೀವು ತೊಗೊಂಡಾಗ ಇದೆಲ್ಲನೂ ಮಾಡ್ಬೋದು ಒಂದರಲ್ಲೇ. ಸೊ ಇಟ್ಸ್ ಅಡ್ವಾನ್ಸ್ಡ್. ಸೊ ಈಗ ನಿಮಗೆ ಒಂದು ಐಡಿಯಾ ಸಿಕ್ಕಿರ್ಬೋದು ಓವನ್ ಏನು, OTG ಏನು ಅಂತ ಹೇಳಿಬಿಟ್ಟು. ಇದನ್ನು ನೀವು ಯಾವ ಬೇಸಿಸ್ ಮೇಲೆ ಚೂಸ್ ಮಾಡಬೇಕು, ಯಾವುದು ಒಳ್ಳೆಯದು ಅಂದರೆ, ಮೊದಲನೇದಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ನಾನು ಅದನ್ನು ಆಪ್ಟ್ ಮಾಡಲಿಲ್ಲ. ನನಗೆ ಕುಕ್ಕಿಂಗ್ ಮಾಡೋದಕ್ಕೂ ಬೇಕಿರಲಿಲ್ಲ, ಹಾಗೆ ರೀಹೀಟ್ ಮಾಡೋದಕ್ಕೆ ಆ ಥರದ್ದೆಲ್ಲ ಏನು ನೆಸಸರಿ ಇರಲಿಲ್ಲ ನನಗೆ. ಹಾಗಾಗಿ ನನಗೆ ಮೇನ್ ಬೇಕಾಗಿದ್ದು ಗ್ರಿಲ್ಲಿಂಗ್ ಆ್ಯಂಡ್ ಟೋಸ್ಟಿಂಗಿಗೆ, ಬೇಕಿಂಗಿಗೆ ನಾನು ಅದಕ್ಕೆ ಇದನ್ನು ಚೂಸ್ ಮಾಡಿದೆ. ಸೋಲೋ ಮೈಕ್ರೋವೇವ್ ಓವನ್ ತುಂಬಾ ಕಡಿಮೆಗೆ ಸಿಗುತ್ತೆ ಇನ್ ವೆನ್ ಕಂಪೇರ್ಡ್ ಟು ಕನ್ವೆನ್ಷನ್ ಮೈಕ್ರೋವೇವ್ ಓವನ್. ಅದಕ್ಕಿಂತ ಕಡಿಮೆಗೆ ಸಿಗೋದು ಇದು OTG. ಇದು ಎಷ್ಟು ಲೀಟರ್ದು ಅಂತ ನೆನಪಿಲ್ಲ, ಬಟ್ ಇದರ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾಡಿದ್ದೀನಿ. 3 years ಬ್ಯಾಕ್ ನಾನು ಇದನ್ನು ತೊಗೊಂಡಿದ್ದು. ಅವಾಗಲಿಂದನೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಆಕ್ಸೆಸರೀಸ್ ಬರುತ್ತೆ, ಇದರ ರೇಟ್ ಎಷ್ಟಾಯಿತು, ಇದು ಎಷ್ಟು ಲೀಟರ್ದು, ಇದು ಯಾವ ಬ್ರ್ಯಾಂಡು ಅಂತೆಲ್ಲನೂ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕು ಕೆಳಗಡೆ ಡೆಸ್ಕ್ರಿಪ್ಷನ್ಲಿರುತ್ತೆ, ನೀವು ಚೆಕ್ ಮಾಡ್ಬೋದು. ನಿಮಗೊಂದು ಫುಲ್ ಐಡಿಯಾ ಸಿಗುತ್ತೆ. ಸೊ ಸ್ನೇಹಿತರೆ, ನಿಮ್ಗೀಗ ಗೊತ್ತಾಗಿರಬೇಕು ಏನೆಲ್ಲ ಡಿಫ್ರೆನ್ಸ್ ಇದೆ, ನಾವು ಯಾವುದನ್ನು ಚೂಸ್ ಮಾಡಬೇಕು ಅಂತ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ನೆಸೆಸಿಟಿ. ಕೆಲವೊಬ್ಬರಿಗೆ ಇದರಲ್ಲಿ ಏನೇನೆಲ್ಲ ಕುಕ್ ಮಾಡ್ಬೋದು ಅಂದ್ಬಿಟ್ಟು ಕ್ವೆಶನ್ ರೇಸ್ ಆಗುತ್ತೆ. ಇದರಲ್ಲಿ ಬೇಕಿಂಗ್ ಮಾಡ್ಬೋದು, ತಂದೂರಿ ಮಾಡ್ಬೋದು, ಗ್ರಿಲ್ ಮಾಡ್ಬೋದು, ಟೋಸ್ಟ್ ಮಾಡ್ಬೋದು, ಕುಕೀಸ್ ಎಲ್ಲ ಮಾಡ್ತಾರಲ್ವಾ. ಸೊ ಬೇಕಿಂಗಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲನೂ ಕೂಡ ಮಾಡೋದು ಇದರಲ್ಲಿ. ಆ್ಯಂಡ್ ಕುಕ್ಕಿಂಗಲ್ಲಿ ಕೆಲವೊಂದು ಪ್ರೀಸೆಟ್ ಇರುತ್ತೆ. ಅಂದರೆ ನೀವು ಗ್ರೇವಿ ಮಾಡಬೇಕಂದ್ರೆ ಈ ಬಟನ್ನು, ಇಷ್ಟು ಟೆಂಪ್ರೇಚರಲ್ಲಿ ಮಾಡಬೇಕು, ರೈಸ್ ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು, ಎಲ್ಲನೂ ಮಾಡ್ಬೋದು ಕುಕ್ಕಿಂಗು. ನೀವು ಇದರಲ್ಲಿ ಎಲ್ಲ ಓವನ್ನಲ್ಲಿ ಮಾಡ್ಬೋದು. ನೀವು ಓವನ್ನ ನೋಡೋದಕ್ಕೆ ಹೋದರೆ ಅಲ್ಲಿ ನಿಮಗೆ ಪ್ರೀಸೆಟ್ ಬಟನ್ಸ್ ಇರುತ್ತೆ, ಇದನ್ನು ಪ್ರೆಸ್ ಮಾಡಿ ಇದನ್ನು ಕುಕ್ ಮಾಡಿ ಅಂದ್ಬಿಟ್ಟು ಆಲ್ಮೋಸ್ಟ್ ಕುಕ್ಕಿಂಗ್ ಮಾಡ್ಬೋದು. ಆ್ಯಂಡ್
ಕನ್ವೆನ್ಷನಲ್ ಮೈಕ್ರೋವೇವ್ ಓವನಲ್ಲಿ ಕುಕ್ಕಿಂಗು ಮಾಡ್ಬೋದು, ಬೇಕಿಂಗು ಮಾಡ್ಬೋದು. OTGಯಲ್ಲಿ ಜಸ್ಟ್ ಯೂಸ್ ಫಾರ್ ಬೇಕಿಂಗ್. ಇದರಲ್ಲಿ ರೀಹೀಟ್ ಮಾಡೋದಕ್ಕೆ ತುಂಬ ಸಮಯ ತಗೊಳುತ್ತೆ, ತುಂಬಾ ಟೈಮ್ ಹಿಡಿಸುತ್ತೆ. ಅದಕ್ಕೆ ನಾನು ಇದರಲ್ಲಿ ಪ್ರಿಫರ್ ಮಾಡೋದಿಲ್ಲ. ಬಟ್ ನಿಮಗೆ ಮೈಕ್ರೋವೇವ್ ಓವನಲ್ಲಿ ವಿತಿನ್ 2-3 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಇದನ್ನು ನಾನು ಜಾಸ್ತಿ ಯೂಸ್ ಮಾಡೋದು ಬಂದು ಪಿಜ್ಜಾ ಮಾಡೋದಕ್ಕೆ, ಕೇಕ್ ಮಾಡೋದಕ್ಕೆ, ಹಾಗೆ ಚಿಕನ್ನ ಗ್ರಿಲ್ ಮಾಡೋದಕ್ಕೆ. ರೀಹೀಟಿಂಗು ತುಂಬಾ ಕಡಿಮೆ. ಈ ಕೊರೋನಾ ಟೈಮಲ್ಲಿ ಏನಾದರೂ ಹೊರಗಡೆಯಿಂದ ತಂದಾಗ ಅದನ್ನು ನಾವು ಸ್ಟವ್ ಮೇಲೆ ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಅಂದಿದ್ದು ಮಾತ್ರನೇ ನಾನು ಇದರಲ್ಲಿ ಮಾಡ್ತೀನಿ, ಲೈಕ್ ಫ್ರೈಡ್ ಐಟಮ್ಸ್. ಸೊ ಈಗ ಬರೋಣ, ಇದರಲ್ಲಿ ಏನೆಲ್ಲ ಯುಟೆನ್ಸಿಲ್ಸ್ನ ಯೂಸ್ ಮಾಡ್ಬೋದು. ಯಾಕಂದರೆ ಮೈಕ್ರೋವೇವ್ ಓವನ್ ಸೇಫ್ ಅಂತ ಬರೆದಿರುತ್ತೆ, ಅಂಥದ್ದನ್ನು ಮಾತ್ರನೇ ನೀವು ಮೈಕ್ರೋವೇವ್ ಓವನಲ್ಲಿ ಯೂಸ್ ಮಾಡಬೇಕು. ಅಂದರೆ ಅದರಲ್ಲಿ ಯಾವುದೇ ಥರದ ಮೆಟಲ್ಸನ್ನು ಯೂಸ್ ಮಾಡಬಾರ್ದು. ನಾನು ನನ್ನ OTGಯಲ್ಲಿ ಸ್ಟೀಲನ್ನು ಯೂಸ್ ಮಾಡ್ತೀನಿ, ಅಲ್ಯೂಮಿನಿಯಂನ ಯೂಸ್ ಮಾಡ್ತೀನಿ. ಅದನ್ನು ಸುಮಾರು ಸರಿ ನೋಡಿದಾಗ ನಿಮ್ಮಲ್ಲಿ ಕ್ವೆಶನ್ ರೇಸ್ ಆಗಿತ್ತು, ಸ್ಟೀಲನ್ನು ಯೂಸ್ ಮಾಡ್ಬೋದಾ ಓವನ್ಸಲ್ಲಿ ಅಂದ್ಬಿಟ್ಟು. ಮೈಕ್ರೋವೇವ್ ಓವನಲ್ಲಿ ಯೂಸ್ ಮಾಡಬಾರ್ದು, ಆದರೆ ಕನ್ವೆನ್ಷನ್ ಮೈಕ್ರೋವೇವ್ ಓವನಲ್ಲಿ ಮಾಡ್ಬೋದು, OTGಯಲ್ಲಿ ಮಾಡ್ಬೋದು. ಎರಡರಲ್ಲೂ ಕೂಡ ಯಾವುದೇ ಥರದ ಯುಟೆನ್ಸಿಲ್ಸ್, ಅಂದರೆ ನಾವು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡುವಂಥದ್ದು, ಕುಕ್ ಮಾಡುವಂಥ ಯಾವುದೇ ಮೆಟಲ್ನ ನಾವು ಇದರಲ್ಲಿ ಯೂಸ್ ಮಾಡ್ಬೋದು. ಬಟ್ ಪ್ಲಾಸ್ಟಿಕ್, ಸೆರಾಮಿಕ್, ವುಡ್, ಇನ್ನು ಗ್ಲಾಸ್, ವುಡ್ಡಂತೂ ಯೂಸ್ ಮಾಡೋದಕ್ಕೆ ಹೋಗಲೇಬೇಡಿ. ಇನ್ನು ಬಾಕಿ 3 ಏನಿದೆಯೋ ಅದನ್ನು ನೀವು ಚೆಕ್ ಮಾಡಿ ತೊಗೊಳ್ಬೇಕು. ಮೈಕ್ರೋವೇವ್ ಓವನ್ ಸೇಫ್, ಇಲ್ಲ ಅಂದರೆ ಅದು ಹೀಟ್ ತಡ್ಕೊಳ್ಳೋದಿಲ್ಲ, ಆಗ ಕೆಲವೊಂದು ಬ್ರೇಕೇಜ್ ಆಗೋ ಚಾನ್ಸಸ್ ಇರುತ್ತೆ, ಓವನ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಸ್ನೇಹಿತರೆ, ಇಷ್ಟು ನಾವು ಯೂಸ್ ಮಾಡುವಂಥ ಆಕ್ಸೆಸರೀಸು, ಯುಟೆನ್ಸಿಲ್ಸು, ಓವನ್, ಕನ್ವೆನ್ಷನ್ ಓವನ್ ಆ್ಯಂಡ್ OTG. ಇಷ್ಟೇ ಸ್ನೇಹಿತರೆ. ನಾನು ಬೇಕಿಂಗಿಗೆ ಏನೇನು ಟೂಲ್ಸನ್ನು ಯೂಸ್ ಮಾಡ್ಬೋದು ಅಂತ ಒಂದು ವಿಡಿಯೋಲಿ ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಬೇಕಿಂಗ್ ರಿಲೇಟೆಡ್ ಟೂಲ್ಸ್ ಮಾತ್ರನೇ. ಆ್ಯಂಡ್ ಈಗ ನಿಮಗೊಂದು ಐಡಿಯಾ ಬಂದಿರಬೇಕು, ಓವನ್, ಕನ್ವೆನ್ಷನಲ್ ಮೈಕ್ರೋವೇವ್ ಓವನ್ ಆ್ಯಂಡ್ OTG ನಿಮ್ಮ ನೆಸೆಸರಿ ಅನುಸಾರವಾಗಿ ಅದರ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎಲ್ಲನೂ ಹೇಳಿದ್ದೀನಿ. ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ಒಂದನ್ನು ಚೂಸ್ ಮಾಡ್ಬೋದು. ಪ್ರೈಸ್ ವೈಸ್ ಹೇಳೋದಾದರೆ ಸೋಲೋ ಮೈಕ್ರೋವೇವ್ ಓವನ್ ಸ್ವಲ್ಪ ಕಡಿಮೆ ಇರುತ್ತೆ, ಕನ್ವೆನ್ಷನಲ್ ಮೈಕ್ರೋವೇವ್ ಓವನ್ ತುಂಬಾ ಜಾಸ್ತಿ ಇರುತ್ತೆ, OTG ಎರಡರ ಮಧ್ಯದಲ್ಲಿ ಬರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಮೈಕ್ರೋವೇವ್ ಓವನ್ ಅಂದ್ರೇನು, ಕನ್ವೆನ್ಷನಲ್ ಮೈಕ್ರೋವೇವ್ ಓವನ್ ಅಂದ್ರೇನು, OTG ಅಂದ್ರೇನು ಅಂತ ತಿಳಿಸಿದ್ದೀನಿ. ಇದರಲ್ಲಿ ಏನೆಲ್ಲ ಪಾತ್ರೆಗಳನ್ನ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ತಿಳಿಸಿದ್ದೀನಿ. ಇದರಲ್ಲಿ ಏನೆಲ್ಲ ಕುಕ್ ಮಾಡ್ಬೋದು, ಬೇಕ್ ಮಾಡ್ಬೋದು, ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ. ಇದರ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಕೂಡ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.